ಟು ಅವರ್ ಚಾನಲ್. ನಾನಿವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದೆ ನನಗೆ ಜನವರಿ 26 ಅಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿ ಚೆಕ್ ಮಾಡಿದ್ದು ಅವತ್ತು. ಬಟ್ ನಮಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿತ್ತು ನನಗೆ, ಯಾಕಂದರೆ ವಾಮಿಟಿಂಗ್ ಸೆನ್ಸೇಷನ್ ತುಂಬಾ ಇತ್ತು. ಯಾವ ಮಟ್ಟಿಗೆ ಅಂದರೆ ನಾನು ಏನೇ ತಿಂದ್ರೂ ನಾನು ಹೊಟ್ಟೆ ಒಳಗೆ ಉಳಿತಿರಲಿಲ್ಲ. ನಾನು ಹಂಗಾಗಿ ವೆಯ್ಟ್ಗೇನೂ ಆಗಿರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ. ಆ ಥರ ಇತ್ತು ನಂದು. ನನಗೆ ಗೊತ್ತಾಗ್ಬಿಟ್ಟಿತ್ತು ಮುಂಚೆ. ನಮ್ಮ ಅತ್ತೆಯವರಿಗಾಗಲಿ ನಮ್ಮಮ್ಮ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಶುರುವಾಯಿತು. 1.5 ಮಂತಿಗೆ ಹೋಗ್ಬಿಟ್ಟು ನಾವು ಶಾಂತಿ ಗ್ರಾಮದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅಲ್ಲೋಗಿ ನಾನು ಚೆಕ್ ಮಾಡಿಸಿದ್ದು. ಅಲ್ಲಿ ನನ್ನ ಚೆಕಪ್ ಎಲ್ಲ ಪೂರ್ತಿ 9 ಮಂತ್ಸ್ ತನಕನೂ ಅಲ್ಲೇ ಆಗಿದ್ದು ನಂದು. ಅಲ್ಲಿ ಕಿರಣ್ ಡಾಕ್ಟರ್ ಅಂತ ಇದ್ದಾರೆ, ಅವ್ರ ಹತ್ರ ನಾನು ಚೆಕ್ ಮಾಡೇ ಮಾಡ್ತಾರೆ. ಅದೇನೇ ಯೂರಿನ್ ಚೆಕಪ್ ಇರಲಿ ಮತ್ತು ಏನೇ ಇದ್ರೂ ಬ್ಲಡ್ ಚೆಕಪ್ಪಲ್ಲಿ ಎಲ್ಲ ಅಲ್ಲಿ ಚೆಕ್ ಮಾಡೇ ಮಾಡ್ತಾರೆ, ಅದು ಮ್ಯಾಂಡಿಟರಿ. ನೆಕ್ಸ್ಟ್ ಅಲ್ಲಿ ಅವತ್ತಿನ ದಿನ ಎಲ್ಲರಿಗೂ ತಿಳಿಸಿದೆ, ನನ್ನ ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಎಸ್ ಐ ಆಮ್ ಪ್ರೆಗ್ನೆಂಟ್ ಅಂತ ಎಲ್ಲರಿಗೂ ತಿಳಿಸಿದೆ. ನನಗೆ ಯಾರ್ಯಾರು ತುಂಬ ಬೇಕಾಗ್ತಾರೆ ಅವರಿಗೆಲ್ಲ ಗೊತ್ತಾಯ್ತು ಅವತ್ತು ವಿಷಯ ಹಾಸ್ಪಿಟಲಿಂದ ಬಂದಮೇಲೆ. ನೆಕ್ಸ್ಟ್ ಅದೇ ಕಂಟಿನ್ಯೂ ಆಯಿತು. ನೆಕ್ಸ್ಟ್ 3 ಮಂತ್ಸ್ ಚೆಕಪ್ಪಿಗೆ ಕರೆದ್ರು. ನನಗೆ 3 ಮಂತ್ಸ್ ಜರ್ನಿ 4 ಮಂತ್ಸ್ ಜರ್ನಿ ಏನಿದೆ ಫುಲ್ಲು ವಾಮಿಟೇಷನ್. ಯಾವ ಮಟ್ಟಿಗೆ ಅಂದರೆ ನಾನು ಅಡುಗೆ ಎಲ್ಲ ಕಂಪ್ಲೀಟಾಗಿ ಮಾಡ್ತಿದ್ದೆ. ಅಡುಗೆ ಎಲ್ಲ ತಿಂಡಿಗಳನ್ನು ಎಲ್ಲ ಅಡುಗೆಗಳನ್ನು ನಾನೇ ಮಾಡ್ತಿದ್ದೆ ಮನೇಲಿ. ಬಟ್ ಆದರೆ ನನಗೆ ಊಟ ಮಾಡಿದ್ರೆ ಏನಿರ್ತಿರಲಿಲ್ಲ ಹೊಟ್ಟೆ ಒಳಗೆ, ಎಲ್ಲ ವಾಮಿಟಿಂಗ್. ಬೆಳಗ್ಗೆ ಎದ್ರೆ ವಾಮಿಟು, ಊಟ ಎಲ್ಲ ಯಾವ ಟೈಮು ನನ್ನ ಹೊಟ್ಟೆಲಿ ಏನೂ ಉಳಿತಾ ಇರಲಿಲ್ಲ. ಏನೇ ಎಳ್ನೀರು ಕುಡಿದ್ರೂ ಸಹ ನನ್ನ ಹೊಟ್ಟೆಲಿ ಏನೂ ಉಳಿತಾ ಇರಲಿಲ್ಲ. ಆ ಥರ ಇತ್ತು ನನ್ನ ಪರಿಸ್ಥಿತಿ. ವೆಯ್ಟ್ ಗೇನ್ ಆಗಲೇ ಇಲ್ಲ. 4 ಮಂತ್ಸ್ ಏನಿತ್ತು ಆ ವೆಯ್ಟ್ ಗೇನ್ ಆಗಲೇ ಇಲ್ಲ. ನಾನು ಎಷ್ಟಿದೆ ಇನ್ನೂ ಕಮ್ಮಿ ಆಗಿದ್ದೆ ಹೊರತು ಜಾಸ್ತಿ ಆಗಿರಲಿಲ್ಲ ನನ್ನ ಪ್ರೆಗ್ನೆನ್ಸಿಗೆ. ನೆಕ್ಸ್ಟ್ ಏನಾಯಿತು, ನಮ್ಮ 3 ಮಂತ್ಸ್ ಚೆಕಪ್ಪಿಗೆ ಕರೆದ್ರು. ಅದೇನಿರುತ್ತೆ ಹಾರ್ಟ್ ಬೀಟ್ ಚೆಕ್ ಮಾಡಬೇಕು, ಮಗುದೇನು ಹಾರ್ಟ್ ಬೀಟ್ ಚೆಕ್ ಮಾಡೋದಿರುತ್ತೆ, ಅದಕ್ಕೆ ಹೋಗಿ ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಕೊಂಡ್ಬಂದು ಎಲ್ಲ ಕ್ಲಿಯರ್ ಇತ್ತು. ಅದು ನಮಗೆ 3 ಮಂತ್ಸಲ್ಲಿ ಏನು ಸ್ಕ್ಯಾನಿಂಗ್ ಇತ್ತು ಅದು ನಮಗೆ ತುಂಬಾ ಖುಷಿ ಕೊಟ್ಟಿತ್ತು. ಎಲ್ಲ ನಾರ್ಮಲ್ ಇತ್ತು. ಯಾಕಂದರೆ ಅವಾಗ ನಾನು ಕೇಳ್ತಿದ್ದ ಸಿಚುವೇಶನ್ ಏನಂದರೆ, ಎಲ್ಲರಿಗೂ ಹಾರ್ಟ್ ಬೀಟ್ ಬರ್ತಿರ್ಲಿಲ್ಲ, ಮಗುನ ಇನ್ನೂ 1 ಮಂತ್ ಬಿಟ್ಟು ಬನ್ನಿ, 1 ವೀಕ್ ಬಿಟ್ಟು ಬನ್ನಿ ನೋಡೋಣ, ಈ ಥರ ಹೇಳಿ ತುಂಬ ಜನ ಕಳಿಸ್ತಿದ್ರು. ಆ ಥರ ಇದ್ದಾಗ ನಾನು ಆ ಭಯದಲ್ಲೇ ಹೋಗಿದ್ದೆ ನನ್ನ ಸ್ಕ್ಯಾನಿಂಗಿಗೆ. 3 ಮಂತ್ ಸ್ಕ್ಯಾನಿಂಗ್ ಏನಿರುತ್ತೆ ಆ ಸ್ಕ್ಯಾನಿಂಗಿಗೆ ನಾನು ಆ ಭಯದಲ್ಲೇ ಹೋಗಿದ್ದೆ. ಬಟ್ ನಂದೆಲ್ಲ ನಾರ್ಮಲ್ ಬಂದಿತ್ತು. ಮಗುದಾಗಲಿ ನಂದು ಏನಿದೆ ಶುಗರ್ ಲೆವೆಲು, BP ಲೆವೆಲ್ ಎಲ್ಲ ನಾರ್ಮಲ್ ಇತ್ತು. ಏನೂ ತೊಂದರೆ ಇಲ್ಲ. ಏನು ಟ್ಯಾಬ್ಲೆಟ್ಸ್ ಇರುತ್ತೆ ಅದು ಕೊಟ್ಟಿದ್ರು ಸೇಮ್ ಅದೇ ರೊಟೀನ್ ಫಾಲೋ ಮಾಡ್ಕೊಂಡು ನನ್ನ 4 ಮಂತ್ಸ್ ಒಳಗೆ ನನ್ನ ವಾಮಿಟಿಂಗ್ ಎಲ್ಲ ನಿಂತು. ನೆಕ್ಸ್ಟು ಮತ್ತೆ ಕಿರಣ್ ಡಾಕ್ಟರ್ ಹತ್ರನೇ ಅಲ್ವಾ ಫುಲ್ಲು ನನ್ನ ಹೋಲ್ ಜರ್ನಿ ಏನಿದೆ 9 ಮಂತ್ಸ್ ಅದು ಫುಲ್ಲು ನಾನು ಕಿರಣ್ ಡಾಕ್ಟರ್ ಹತ್ರನೇ ಚೆಕಪ್ ಮಾಡಿಸಿದ್ದು. ಆವಾಗ ಕಿರಣ್ ಡಾಕ್ಟರ್ ಹೇಳಿದ್ರು 5 ಮಂತ್ಸ್ ಸ್ಕ್ಯಾನಿಂಗಿಗೆ ಬನ್ನಿ, ಮತ್ತೇನು ಮಧ್ಯ ಬರೋಕ್ಕೆ ಹೋಗಬೇಡಿ ಅಂತೇಳಿ. 5 ಮಂತ್ಸ್ ಏನಿತ್ತು ಆವಾಗ ಹೋಗಿ ನಾವು ಚೆಕಪ್ ಮಾಡಿಸಿದ್ವಿ. ತಿರ್ಗಾ ನನಗೆ ಇನ್ನೊಂದು ಸ್ಕ್ಯಾನಿಂಗ್ ಸೆಂಟರಲ್ಲಿ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ 5 ಮಂತ್ಸ್ ಅಂತ ಹೇಳಿ. ಆ ಟೈಮಿಂಗ್ ಮಾಡಿಸ್ಕೊಬಂದು 5 ಮಂತ್ಸ್ ಏನಿತ್ತು ಅಲ್ಲಿ. ನೆಕ್ಸ್ಟ್ ಏನಾಯಿತು, ಸ್ಕ್ಯಾನಿಂಗಲ್ಲಿ ಅಲ್ಲಿಂದ ಶುರುವಾಯಿತು ನಮಗೆ ಒಂದೊಂದೇ ಪ್ರಾಬ್ಲಮ್ಸ್ಗಳು. ಹಾಗೇನಾಯ್ತು, ಮಗು ಭಯಪಡೋ ಅಂಥದ್ದೇನಿಲ್ಲ. ಮಗು ಕಿಡ್ನಿ ಸ್ವಲ್ಪ ದಪ್ಪ ಇದೆ, ಈ ಏಜಲ್ಲಿ ಇರೋದಕ್ಕಿಂತ ಸ್ವಲ್ಪ ದಪ್ಪ ಇದೆ. ಅದು ನಾರ್ಮಲಾಗಿ ಬರ್ತಿರೋ ಪ್ರಾಬ್ಲಮ್ ಈ ನಡುವೆ ಮಕ್ಕಳಿಗೆ. ಮಗುಗೇನು ಹೊಟ್ಟೆಲಿ ಬೆಳೆಯುತ್ತೆ ಆ ಮಗುಗೆ ಬರ್ತಿರೋ ಪ್ರಾಬ್ಲಮ್ಮು, ತಲೆ ಕೆಡಿಸ್ಕೊಂಬೇಡಿ. ಅದು ಕಂಪ್ಲೀಟ್ಲಿ ಮಗು ಬೆಳೀತಾ ಹೊಟ್ಟೆಲೆ ಕಮ್ಮಿ ಆಗ್ಬೋದು, ಇಲ್ಲ ಮಗು ಆಚೆ ಬಂದಮೇಲೆ 1 year 2 year ಅಲ್ಲಿ ಕಮ್ಮಿ ಆಗ್ಬೋದು ಅಂತ ಹೇಳಿದ್ರು ನಮಗೆ. ಆ ಪ್ರೆಗ್ನೆನ್ಸಿಲಿ ನನಗಾಗಲಿ ಎಂಥವ್ರಿಗೂ ಭಯ ಇರುತ್ತೆ. ಏನಾರ ಒಂಚೂರು ಆ ಕಡೆ ಈ ಕಡೆ ಆದರೆ, ಏನು ಇಲ್ಲ ಅಂತ ಬಂದರೆ ನಮ್ಮ ಖುಷಿನೇ ಬೇರೆ, ಸ್ವಲ್ಪ ಏನಾರ ಇದೆ ಅಂತ ಬಂದರೆ ಆಗೋ ಭಯನೇ ಬೇರೆ. ಅದು ಫೀಲ್ ಮಾಡಿದವ್ರಿಗೆ ಗೊತ್ತು. ಆ ಥರ ಅದೊಂದು ಸಿಚುವೇಶನ್. ಆ ಸಿಚುವೇಶನಲ್ಲಿ ಫಸ್ಟ್ನೇ ಫಸ್ಟ್ನೇ ಪ್ರೆಗ್ನೆನ್ಸಿ ಟೈಮ್ ಅವರಿಗೆ ತುಂಬಾನೇ ಭಯ ಕೊಡುತ್ತೆ. ಯಾಕಂದರೆ ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ಇರೋರಿಗೆ ಯಾರಿಗೇ ಆಗಲಿ ತನ್ನ ಆರೋಗ್ಯ, ಹೊಟ್ಟೆಲಿರೋ ತನ್ನ ಮಗು ಆರೋಗ್ಯ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾಯಿತು ನನ್ನಿಂದ ಏನಾರ ನಾನು ಡಾಕ್ಟರ್ಗೆ ಅದನ್ನೇ ಕೇಳಿದೆ, ನನ್ನಿಂದ ಏನಾರ ಪ್ರಾಬ್ಲಮ್ ಆಯ್ತಾ, ಏನಾರು ತಿನ್ಬೇಕಾದು ಕಮ್ಮಿ ಆಗಲಿಕ್ಕೆ ಅಂತ ನಾನು ಕೇಳಿದೆ. ಅದು ನಿಮ್ಮಿಂದ ಏನೂ ಆಗಿರೋದಲ್ಲ, ನೀವೇನು ತಿಂದ್ರೂ ಅದು ಕಮ್ಮಿ ಆಗುತ್ತೆ, ದಪ್ಪ ಆಗುತ್ತೆ, ಇನ್ನು ಬೆಳೀತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದಾಗೇನೆ ಅದು ಗ್ರೋತಲ್ಲೇ ಕಮ್ಮಿ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ರು. ನಮ್ಮಲ್ಲೊಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಅದು ಯಾವುದೇ ಪೇರೆಂಟಿಂಗ್ ಸ್ಟಾರ್ಟಿಂಗ್ ಕಾಲಿಡ್ತಿರೋರಿಗೆ ಆಗೋದು ಅನುಭವ ಅದು. ಅದರಲ್ಲೂ ತಾಯ್ತನ ಅನುಭವಿಸ್ತಾ ಇರ್ತಾಳೆ. ಅವಾಗಿನ್ನೂ ಅವಳಿಗೆ ಏನೋ ಒಂದು ತೊಂದರೆ ಆಗಿದೆ ನಿನ್ನಲ್ಲಿ ಅಥವಾ ನಿಮ್ಮ ಮಗುಲಿ ಹೊಟ್ಟೆ ಒಳಗೆ ಅಂತ ಹೇಳಿದಾಗ ಅವ್ರಿಗಾಗೋ ಫೀಲಿಂಗೇ ಬೇರೆ. ಬಟ್ ಅದನ್ನೆಲ್ಲ ಆರಾಮ್ ಮಾಡಿಕೊಂಡು ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ದೊಡ್ಡದ ಮಟ್ಟಿಗೆ ಯಾರಿಗೂ ಬಂದು ಹೇಳಕ್ ಹೋಗ್ಲಿಲ್ಲ. ಏನೋ ಒಂದು ಸ್ವಲ್ಪ ಚಿಕ್ಕದಾಗಿದೆ, ಅದೇನೋ ಪ್ರಾಬ್ಲಮ್ ಇಲ್ವಂತೆ, ಮಗು ಬೆಳೀತಾ ತಾನಾಗೆ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಥರ ಎಲ್ಲರಿಗೂ ನಾವು ಹೇಳಿದ್ವಿ. ತೀರಾ ಮೇಜರ್ ಇಶ್ಯೂ ಏನಲ್ಲ, ಬಟ್ ನಮಗೆ ಅದು ಮೇಜರ್ ಆಗುತ್ತೆ. ಯಾಕೆ ಅಂದರೆ ಏನೂ ಇಲ್ಲ ಅಂತ ನಮ್ಮ ಅಕ್ಕಪಕ್ಕ ಚೆಕಪ್ ಮಾಡಿಸ್ತಿರ್ತಾರೆ, ಅವ್ರಿಗೆ ಏನಿಲ್ಲ ನಾರ್ಮಲ್ ಇದ್ದೀರಾ ಅಂತ ಹೇಳಿ ಕಳಿಸ್ತಿರ್ತಾರೆ. ಆ ಟೈಮಲ್ಲಿ ನಮಗೆ ಏನೋ ಒಂದು ಚಿಕ್ಕದಿಂಗ್ ಆಗ್ಬಿಟ್ಟಿದೆ ಅನ್ನೋವಾಗ ಅದು ನಮಗೆ ದೊಡ್ಡ ಥರನೇ ಕಾಣಿಸ್ತಾ ಇರುತ್ತೆ. ಬಟ್ ಅದು ನಾರ್ಮಲ್ ಆಗಿತ್ತು. ಬಟ್ ಆಗ ನನಗೆ ದೊಡ್ಡದೇ ಆಗಿತ್ತು. ಅದನ್ನೆಲ್ಲ ಇದು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಎಮೋಷನಲ್ ಏನಿತ್ತು ಆ ಸಿಚುವೇಶನಲ್ಲಿ ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಸೀದಾ ಅದು ಹಂಗೆ ಕಂಟಿನ್ಯೂ ಆಯಿತು. ಟ್ಯಾಬ್ಲೆಟ್ ರೊಟೀನ್ ಏನಿತ್ತು ಅದೇ ಫಾಲೋ ಮಾಡಿ, ಹಣ್ಗಳು ತಿನ್ನಿ ಅಂತ ಹೇಳಿದ್ರು. ಬಟ್ ನಾನು ಹಣ್ಣು ತಿನ್ನೋದ್ರಲ್ಲಿ ತುಂಬಾ ಸೋಂಬೇರಿ ಇಷ್ಟನೇ ಇಲ್ಲ ನನಗೆ. ಬರ್ತಿದ್ದ ದಾಳಿಂಬೆ ಅದಕ್ಕೆ ನಾವು ರಕ್ತ ಕೊಡೋ ಥರ ಇತ್ತು. ಆ ಥರ ಇತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ದಾಳಿಂಬೆಗಳು ಫುಲ್ಲು ವೈಟ್ ಬರ್ತಿತ್ತು. ಅದು ಯಾವ ಥರ ಪ್ರಾಬ್ಲಮ್ಮು ನನಗೆ ಗೊತ್ತಿಲ್ಲ. ಬಟ್ ತಿನ್ನಿ ಅಂತ ಹೇಳೋರು. ಡಾಕ್ಟ್ರಿಗೆ ಹೇಳಿದ್ರು ಸಹ ಏನಿಲ್ಲ ಪ್ರಾಬ್ಲಮ್ ಇಲ್ಲ, ತಿನ್ನಿ. ನನಗೆ ತಿನ್ನಕ್ಕಾಗ್ತಿದ್ರೆ ನಾನೇನು ಮಾಡ್ತಿದ್ದೆ, ಏನೇನು ತಿನ್ನಕ್ಕಾಗಲ್ಲ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಜ್ಯೂಸ್ ಕುಡಿಯೋದು. ಬಟ್ ಅದು ತಪ್ಪು ಯಾರೂ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಶುಗರ್ ಕಂಟೆಂಟ್ನ ಜಾಸ್ತಿ ಮಾಡುತ್ತಂತೆ. ನಾವು ಆ ಟೈಮಲ್ಲಿ ಅಂತೂ ಯಾವುದೇ ಕಾರಣಕ್ಕೂ ಆ ಥರ ತಪ್ಪು ಮಾಡಲೇಬಾರ್ದು. ಯಾಕಂದ್ರೆ ಶುಗರ್ ಲೆವೆಲ್ಲು ನಾವೇ ನಮ್ಮ ಕೈಯಾರೆ ಜಾಸ್ತಿ ಮಾಡ್ಕೊಂಡಂಗಾಗುತ್ತೆ ಆ ಟೈಮಲ್ಲಿ. ಹಂಗಾಗಿ ಆ ಮಂತ್ ಏನು 7 ಮಂತ್ ಚೆಕಪ್ಪಿಗೆ ಹೋದೆ. 6 ಮಂತ್ಸಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಬರ್ದಿದ್ರು ನನಗೆ ಮಗುದು
ಸೇಮ್ ಅದ್ರದ್ದು ಏನಿದೆ ಕಿಡ್ನಿದು ಅದು ಸಲುವಾಗೇನೆ 6 ಮಂತ್ ಸ್ಕ್ಯಾನಿಂಗ್ ಬರ್ತಿದ್ರು. ಆಗ ಹೋಗಿ ನಾನು ಸ್ಕ್ಯಾನಿಂಗ್ ಮಾಡಿಸಿದೆ, ಸೇಮ್ ಅದೇ ಲೆವೆಲಲ್ಲೇ ಇತ್ತು. ನೋಡೋಣ ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ಸ್ ಅಲ್ಲಿ ಗೊತ್ತಾಗುತ್ತೆ, ಏನು ತೊಂದರೆ ಪಡ್ಕೊಬೇಡಿ, ಗಾಬರಿ ಆಗಲೇಬೇಡಿ ನೀವಿಬ್ರು ಅಂತ ಹೇಳಿ ಇಬ್ರು ಕರೆದಿ ಹೇಳಿ ಡಾಕ್ಟರ್ ರಿಟರ್ನ್, ನಮ್ಮ ಕಿರಣ್ ಡಾಕ್ಟರ್ ಏನಿದ್ರು ಅವ್ರು ರಿಟರ್ನ್ ಕಳಿಸಿದ್ರು ನಮ್ಮನ್ನ. ಅದಾದ್ಮೇಲೆ ಪುನಃ 7 ಮಂತ್ ಸ್ಕ್ಯಾನಿಂಗ್ ಮಾಮೂಲಿ ಚೆಕಪ್ಪಿಗೆ ಅಂತ ಹೋಗಿದ್ದೆ ಕಿರಣ್ ಡಾಕ್ಟರ್ ಹತ್ರ, ಸೇಮ್ ಶಾಂತಿಗ್ರಾಮದಲ್ಲೇನೆ ಚೆಕಪ್ಪಿಗೆ ಅಂತ ಹೋಗಿದ್ದಾಗ ಆ ಟೈಮಲ್ಲಿ ನನ್ನ ಶುಗರ್ ಲೆವೆಲ್ ಅದೆಲ್ಲ ಒಂದು ಇಂಜೆಕ್ಷನ್ ಏನೋ ಕೊಟ್ಟು ನಂತರ ಚೆಕಪ್ ಮಾಡ್ತಾರೆ, ಅದು ಗ್ಲೂಕೋಸ್ ಎಲ್ಲ ಕೊಟ್ಟು ಆ ಟೈಮಲ್ಲಿ ಮಾಡಿಸ್ಬೇಕಾದ್ರೆ ನಂದು ಶುಗರ್ ಲೆವೆಲ್ ಜಾಸ್ತಿ ಬಂದ್ಬಿಡ್ತು. ಅಂದ್ರೆ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಬಂದಿತ್ತು, ಪೀಕಲ್ಲಿ ಇರಲಿಲ್ಲ. ಬಟ್ ಅವಾಗ ಡಾಕ್ಟರ್ ಕರ್ದಿ, ನೀನು ಈ ತರ ಮಾಡ್ತಾ ಇದೀಯಾ, ಜ್ಯೂಸ್ ತರ ಕುಡಿಬಾರ್ದು, ಅಂತರ ಆದ್ರೆ ತಿನ್ನು, ಕಟ್ ಡೌನ್ ಮಾಡು, ಪರವಾಗಿಲ್ಲ ನೀನು ಅಂತ ಹೇಳಿ ನಾನು ಅವಾಗ ಡಯಟ್ ಶುರು ಮಾಡಿದೆ. ಡಯಟ್ ಹೇಳಿದ್ರು ಇಂತ ತಿನ್ಬೇಕು ಅಂತ ಹೇಳಿ. ಪುನಃ ನಾನು ಬರೀ ಚಪಾತಿ, ರೈಸ್ ಕಮ್ಮಿ, ಮುದ್ದೆ ಈ ತರ ತಿನ್ನಕ್ಕೆ ಶುರು ಮಾಡಿದೆ. ಹಣ್ಣುಗಳು ಆದಷ್ಟು ತಿನ್ನಕ್ಕೆ ಟ್ರೈ ಮಾಡಿದೆ, ಆಗ್ಲಿಲ್ಲ ಅಂದ್ರೆ ಬಿಟ್ಬಿಟ್ಟೆ ನನಗೆ. ಅದಾದ್ಮೇಲೆ 8 ಮಂತ್ಸ್ ಮತ್ತೆ ಪುನಃ ಅವಾಗ ಏನಿರುತ್ತೆ, ಈ 7 ಮಂತ್ ಕಂಪ್ಲೀಟ್ ಆದ್ಮೇಲೆ ಮಂತ್ಲಿ ಕರೀತಾರೆ ಚೆಕಪ್ಪಿಗೆ ಅಂತ ಹೇಳಿ. ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಾದ್ರೂ ಬಿಡೋದಿಲ್ಲ, ಹಂಗೇನೆ ಕರೀತಾರೆ. ನನ್ನ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಬಂತು, ಎಲ್ಲ ಕಟ್ ಡೌನ್ ಮಾಡಿ ನಾನು ಎಷ್ಟು ಬೇಕೋ ಅಷ್ಟೇ ನನ್ನ ಬಾಡಿಗೆ ಏನು ಆಗಬೇಕು ತೊಗೊಂಡು. ವೆಯ್ಟ್ ಗೇನ್ ಅಂತೂ ಆಗಲೇ ಇಲ್ಲ ಅನ್ಕೊಳ್ಳಿ, ನಾನು ಏನು ಒಂದು 62 ಆಗಿದ್ದೇನೋ ಅಷ್ಟೇ. ನಾನು ಡೆಲಿವರಿ ಟೈಮ್ ಒಳಗೂ ಅಷ್ಟೇ ನಾನು ಇದ್ದಿತ್ತು. ಬಟ್ ಇವಾಗ ಜಾಸ್ತಿ ಆಗಿದ್ದೀನಿ ನಾನು. ಡೆಲಿವರಿ ಆದ ತಕ್ಷಣ ಹೇಳ್ತೀನಿ ಒಂದು ನಿಮಿಷ, 62 ಆಗಿದ್ದೇನೋ ನಂದು ವೆಯ್ಟ್ ಗೇನ್. ನನ್ನ ವೆಯ್ಟ್ ಗೇನೇ ಆಗಿರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಹಂಗೆ ನೋಡೋದಾದ್ರೆ. ಅದಾದಮೇಲೆ 8 ಮಂತ್ಸ್ ಕಂಪ್ಲೀಟ್ ಆಯಿತು. 8 ಮಂತ್ಸಲ್ಲಿ ಅದೇ ಥರ ಸೇಮ್ ನಡೀತು. ಇದೇನಿತ್ತು ಮಗುದು ಪ್ರಾಬ್ಲಮ್ ಅದು ಇದು ನಾರ್ಮಲ್ ಆಗೇ ಇತ್ತು. ಅದನ್ನು ತೀರಾ ಹೈಲೈಟ್ ಮಾಡೋಕ್ಕೇನು ಯಾರಿಗೂ ಹೇಳಕ್ ಹೋಗಿರಲಿಲ್ಲ ನಾವು. ನಾರ್ಮಲ್ ಇದೆ ಅಂತಾನೆ ಇದ್ವಿ. ನೆಕ್ಸ್ಟ್ ಅದಾದ್ಮೇಲೆ 9 ಮಂತ್ಸ್ ಕಂಪ್ಲೀಟ್ ಆಯ್ತು. 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸಿಗೆ ಬಿದ್ದಾಗ ನನಗೆ ಸೀಮಂತ ಮಾಡಿದ್ರು. ಎಲ್ಲ ಸೇರಿ ಖುಷಿಯಾಗಿ ಸಿಂಪಲ್ ಆಗಿ ಮಾಡಿದ್ರು. ಸಿಂಪಲ್ ಆಗಿ ಆಯ್ತು, ಅದು ಖುಷಿಯಾಗಿ ಎಲ್ಲ ಚೆನ್ನಾಗಾಯ್ತು. ಅದಾದ್ಮೇಲೆ 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ಸಿಗೆ ಬಿದ್ದು 3 ಡೇಸಿಗೆ ನಂದು ಸೀಮಂತ ಎಲ್ಲ ಮುಗ್ದಿ ನಾನು ತವ್ರ ಮನೆಗೆ ಬಂದೆ, ನನ್ನ ಅಮ್ಮ ಮನೆಗೆ ಬಂದೆ. ಅಲ್ಲಿ ನನಗೆ ನಾರ್ಮಲ್ ಸೇಮ್ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳು ಮಾಡ್ಕೊಂಡು ಅದಾದ್ಮೇಲೆ 9 ಮಂತ್ಸ್ ಕಂಪ್ಲೀಟ್ ಆಗೋಯ್ತು. ಈ ನಡುವೆ ಹೆಂಗ್ 9 ಮಂತ್ಸ್ ಹೆಂಗ್ ಸಾಕ್ತು ಅನ್ನೋದೇ ಗೊತ್ತಿಲ್ಲ ನನಗೆ, ಆಗೋಯ್ತು. ಬಂದು ನಮ್ಮ ಮನೆಯವರು ಅಲ್ಲಿ ಊರಿನ ಇದ್ದಾಗ ಬಂದು ನೋಡ್ಕೊಂಡು ಹೋಗೋದು ಇದೆಲ್ಲ ಮಾಡ್ತಿದ್ರು. ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. 9 ಮಂತ್ಸ್ ಇನ್ನೇನು ಡ್ಯೂ ಡೇಟ್ ಹತ್ರ ಬರ್ತಾ ಇದೆ. ನಂದು ಅಕ್ಟೋಬರ್ 22 ನಂದು ಅಂದ್ರೆ ಗಾಂಧಿ ಜಯಂತಿ ದಿನ ನಂದು ಡ್ಯೂ ಡೇಟ್ ಇತ್ತು. ಬಟ್ ನನಗೆ 1ನೇ ತಾರೀಕಿಗೂ ಹೋಗಿ ಚೆಕಪ್ ಮಾಡಿಸಿದೀವಿ, ಅಕ್ಟೋಬರ್ 1ಕ್ಕೂ 2ನೇ ತಾರೀಕಿಗೂ ಹೋಗಿದ್ದೀವಿ. ಬಟ್ ನನಗೆ ಕಿರಣ್ ಡಾಕ್ಟರ್ ಹತ್ರನೇ ಡೆಲಿವರಿ ಮಾಡಿಸ್ಕೊಬೇಕು ಅನ್ನೋದಿತ್ತು. ಬಟ್ ಏನಾಯ್ತು, ಅವ್ರಿಗೆ ಆ ಟೈಮಲ್ಲಿ ಆಯುಧ ಪೂಜೆನೂ ಸಹ ಬಂದಿತ್ತು. ಅವ್ರು ಅದರಲ್ಲಿ ಟ್ರಿಪ್ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಮುಂಚೆನೆ. 1 ವೀಕಿಗೋ 20 ಡೇಸಿಗೋ ಎಷ್ಟು ಟ್ರಿಪ್ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಆ ನಡುವೆ ನನ್ನ ಡೆಲಿವರಿ ಟೈಮ್ ಹೊತ್ತಿಗೆ ಅವ್ರಿಲ್ಲ, ನನಗೆ ಸಿಗ್ತಿಲ್ಲ. ಏನಾಯ್ತು, 2ನೇ ತಾರೀಕು ಆದ್ಮೇಲೆ ಅವರು ರಜಾ ಹಾಕಿದ್ದು ಅದೇನಿತ್ತು ಆಯುಧ ಪೂಜೆ ಟೈಮಲ್ಲಿ. ಬಟ್ ನನಗೆ 2ನೇ ತಾರೀಕು ತನಕ ಸಿಕ್ಕರು. ನಾನು 1ನೇ ತಾರೀಕು ಹೋಗಿ ಚೆಕಪ್ ಮಾಡಿಸಿದ್ದೀನಿ, 2ನೇ ತಾರೀಕು ಹೋಗಿ ಚೆಕಪ್ ಮಾಡಿಸಿದ್ದೀನಿ. ಅವರು ಕೊನೆಗೆ ಒಂದು ಸ್ಲಿಪ್ ಬರ್ಕೊಟ್ರು ದೊಡ್ಡ ಆಸ್ಪತ್ರೆಗೆ. ಅಂದ್ರೆ ನಮ್ದು ಏನಿದೆ ಚಾಮರಾಜೇಂದ್ರ ಹಾಸ್ಪಿಟಲ್ ಏನಿದೆ ನಮ್ಮ ಹಾಸನ ದೊಡ್ಡ ಆಸ್ಪತ್ರೆ, ಅದಕ್ಕೆ ಬರ್ಕೊಟ್ರು. ಇನ್ ಕೇಸ್ ನಾನು ನಿನಗೆ ಅಕ್ಟೋಬರ್ 3 ಅಂದ್ರೆ ನಾಳೆ ಬೆಳಗ್ಗೆ ತನಕನೂ ನಿನಗೆ ಪೇನ್ ಬರಲಿಲ್ಲ ಅಂದ್ರೆ ನೀನು ಅಲ್ಲೋಗಿ ನೋಡು ಅಂತ ಹೇಳಿ ಬರ್ಕೊಟ್ಟಿದ್ರು. ನನಗೆ ಬರಲಿಲ್ಲ, ನನಗೆ 3ನೇ ತಾರೀಕು ಬರಲಿಲ್ಲ. ಅದಾದ್ಮೇಲೆ ಏನಾಯ್ತು, 4ನೇ ತಾರೀಕಿಗೆ ಬಿದ್ದಾಗ ಎಲ್ಲರಲ್ಲೂ ಒಂದೊಂಥರ ಭಯ. ಯಾಕಂದ್ರೆ ಹೇಳಿರ್ತಾರೆ, ತುಂಬಾ ಜನ ಹೇಳಿರ್ತಾರೆ, ಮಗು ಜಾಸ್ತಿ ದಿನ ಹೊಟ್ಟೆಲಿದ್ರೆ ನೀರು ಕುಡಿದು ಬಿಡುತ್ತೆ, ಹುಷಾರು, ನೀವು ಹೋಗಿ ಇನಿಷಿಯೇಟಿವ್ ತಗೊಂಡು ಕೇಳಿ ಡಾಕ್ಟರ್ನ, ಅವರು ಅಷ್ಟು ನಿಮ್ಮನ್ನ ಇದು ಮಾಡಲ್ಲ, ನಿಮಗಿರ್ಬೇಕು ಅದು ಅಂತೆಲ್ಲ ಎಲ್ಲರೂ ಭಯಪಡಿಸಕ್ಕೆ ಶುರು ಮಾಡ್ಬಿಟ್ಟು ನಮ್ಮ ಅಮ್ಮಂಗೆ ನಮ್ಮ ಅತ್ತೆಗೆ ಎಲ್ಲರಿಗೂ. ಅವ್ರು ನನಗೆ ಫೋನ್ ಮಾಡ್ಬಿಟ್ಟು ಹೇಳೋದು, ಇಲ್ಲ ಹೋಗ್ಬಿಡೋಣ, ಅಡ್ಮಿಷನ್ ಆಗ್ಬಿಡೋಣ, ಏನು ನೆಕ್ಸ್ಟ್ ಏನಾಗುತ್ತದಾಗಲಿ, ಹೆಂಗೂ ಬರ್ಕೊಟ್ಟಿದ್ದಾರೆ ಡಾಕ್ಟ್ರು ಅನ್ನೋ ಥರ. ನೆಕ್ಸ್ಟ್ ಏನಾಯ್ತು, 5ನೇ ತಾರೀಕು ಹೋಗಿ ಅಡ್ಮಿಟ್ ಆಗ್ಬಿಡೋಣ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿತ್ತು ಎಲ್ಲರ ತಲೆಯಲ್ಲೂ. ಬಟ್ ನನಗೇನಾಯ್ತು, 4ನೇ ತಾರೀಕು ನೈಟು ಕರೆಕ್ಟಾಗಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಟಿವಿ ನೋಡಿ ಬಂದು 10 ಕಾಲಂಗೆ ಮಲ್ಕೊಳಕ್ಕೆ ಬರ್ತೀನಿ, ವಾಟರ್ ಬ್ರೇಕ್ ಆಯ್ತು. ಅದು ಸಿಚುವೇಶನ್. ಅಂದ್ರೆ ನಾನು ಗಾಬರಿ ಆದ್ರೆ ನಮ್ಮಮ್ಮ ಗಾಬರಿ ಆಗ್ತಾರೆ. ನಾನು ಇಡೀ ಪ್ರೆಗ್ನೆನ್ಸಿ ಜರ್ನಿಲಿ ನಮ್ಮ ಅಮ್ಮನಿಗೆ ತೊಂದರೆ ಕೊಡ್ಲೇಬಾರ್ದು, ಗಾಬರಿ ಮಾಡ್ಲೇಬಾರ್ದು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಏನೇ ಇದ್ರೂ ನಾನು ಧೈರ್ಯವಾಗಿ ಫೇಸ್ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಅಮ್ಮ ಒಬ್ಳೆ ಅನ್ಭವಿಸ್ತಾಳೆ. ಮೇಲೆ ಪುನಃ ನಮ್ಮ ಅಕ್ಕನೂ ಇಲ್ಲ, ಅವಳು ಬೆಂಗಳೂರಲ್ಲಿ ಇದ್ದಾಳೆ, ದಿಢೀರ್ ಅಂತ ಬರ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು, ಯಾವುದೇ ಕಾರಣಕ್ಕೂ ನನಗೆ ಏನೇ ಆದ್ರೂ ಗಾಬರಿ ಕೊಡಬಾರ್ದು ಅಮ್ಮಂಗೆ ಅಂತ ಹೇಳಿ. ವಾಟರ್ ಬ್ರೇಕ್ ಆಯ್ತು. ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಈಗ ಶುರುವಾಯ್ತು ನೋಡಿ, ನಮ್ಮ ಮನೆಯವ್ರು ಫೋನ್ ಎತ್ತುತ್ತಿಲ್ಲ. ನಾನು 7 to 8 ಟೈಮ್ಸ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಫೋನು. ಅವ್ರು ಫೋನ್ ಎತ್ತಿಲ್ಲ, ಡೀಪ್ ಸ್ಲೀಪ್. ಅವರು ಕೆಲಸ ಮಾಡಿ ಬಂದಿದ್ದಾರೆ ಪಾಪ, ಡೀಪ್ ಸ್ಲೀಪು. ನಾನು ಫೋನ್ ಎತ್ತಾ ಇಲ್ಲ. ಅವರು ಅವ್ರಿಗೆ ಫೋನ್ ಮಾಡ್ತೀನಿ, ಎತ್ತಿಲ್ಲ ಅವರು. ಆಮೇಲೆ ಏನಾಯ್ತು, ನಮ್ಮ ಅತ್ತೆಗೆ ಫೋನ್ ಮಾಡಿದೆ. ನಮ್ಮ ಅತ್ತೆ ಏನ್ ಮಾಡಿದ್ರು, ಆ ಟೈಮಲ್ಲಿ ನಮ್ಮ ಮನೆಯವ್ರನ್ನ ಎಬ್ಬರಿಸಕ್ಕೆ ಫೋನ್ ಬರ್ತಿದ್ದೆ ನೋಡು ವಿದ್ಯಾನ ಅಂತ ಹೇಳಕ್ಕೆ ರೂಮಿಗೆ ಬಂದಿದ್ದಾರೆ. ನಾನು ಅವಾಗ ನಮ್ಮ ಅತ್ತೆ ಫೋನ್ ಮಾಡಿದ್ದೀನಿ. ನಮ್ಮ ಅತ್ತೆನೂ ಫೋನ್ ಎತ್ತಾ ಇಲ್ಲ ಆ ಟೈಮಲ್ಲಿ. ಮತ್ತೆ ಫೋನ್ ಬಂದಿದೆ ಅಂತ ಬಂದಿದ್ದಾರೆ. ನಾನು ರಿಟರ್ನ್ ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ. ಅದೇನಾಯ್ತು, ನಮ್ಮ ಅತ್ತೆ ಬಂದು ನಮ್ಮ ಮನೆಯವ್ರನ್ನ ಎಬ್ಬರಿಸಿ ನೋಡು ವಿದ್ಯಾನ ಏನು ಫೋನ್ ಕೇಳು ಅಂತ ಹೇಳಿದ್ರು. ಅವಾಗ ಫೋನ್ ಪಿಕ್ ಮಾಡಿ ರಿಟರ್ನು. ಅವಾಗ ನಾನು ಇಲ್ಲ, ವಾಟರ್ ಬ್ರೇಕ್ ಆಗಿದೆ, ಬನ್ನಿ ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು ಇವಾಗ ಅಂತ ಹೇಳಿದೆ. ನೆಕ್ಸ್ಟ್ ಅವಾಗ ಬಂದ್ರು. ಅಂದ್ರೆ ನೋಡಿ, ಅದು ಗಾಬರಿ ಆಗ್ಬಾರ್ದು ಅಂತ ಈಸಿಯಾಗಿ ಹೇಳಿದ್ದೀನಿ. ನನಗೆ ಇನ್ನೂ ಪೇನ್ ಶುರು ಆಗಿಲ್ಲ, ವಾಟರ್ ಬ್ರೇಕ್ ಅಷ್ಟೇ ಆಗಿರೋದು, ನಿಧಾನ ಬನ್ನಿ ನೀವು, ಅಲ್ಲಿ ತನಕ ಆರಾಮಾಗಿರ್ತೀನಿ ನಾನು, ಏನು ತೊಂದರೆ ಇಲ್ಲ ಬನ್ನಿ ಅಂತ. ಅವರು ಗಾಬರಿಲಿ ಅವಾಗ ಗೊತ್ತಿರುತ್ತೆ ನಿಮಗೆ, ಈ 3 years ಬ್ಯಾಕು ಅಲ್ಲಿ ನಿಯರ್ ಇರೋರಿಗೆ ಗೊತ್ತಿರುತ್ತೆ, ಅಲ್ಲಿ 4 ಲೈನ್ ರೋಡ್ ಇರಲಿಲ್ಲ, 2 ಲೈನ್ ಅಷ್ಟೇ ಇದ್ದಿದ್ದು. ಏನು ಹೈವೇ ಇದೆ ಬ್ಯಾಂಗ್ಳೂರ್ ಟು ಹಾಸನ, ಏನು ಹೈವೇ ಇದೆ 2 ರೋಡ್ ಅಷ್ಟೇ ಇದ್ದಿದ್ದು. ಆ ರೋಡಲ್ಲೇ ಅಷ್ಟು ಬೇಗ ಬಂದಿದ್ರೆ, ಎನಿ ಟೈಮ್ ಗಾಡಿಗಳು ಓಡಾಡ್ತಾನೆ ಇರುತ್ತೆ. ಆ ರೋಡಲ್ಲೇ ಸ್ಪೀಡಾಗಿ ಬಂದಿದ್ರು. 1 ಕಾಲ್ ಗಂಟೆಲ್ಲೇ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಗೆ. ಆಮೇಲೆ ನೆಕ್ಸ್ಟ್ ಬಂದ್ರು. ಅವರು ಬಂದಾದ್ಮೇಲೆ ಆಟೋದಲ್ಲಿ ಕರ್ಕೊಂಡು ಬಂದಿದ್ರು. ಅಷ್ಟೊತ್ತಿಗೆ ಇವರು ಬಂದ್ರು. ನೆಕ್ಸ್ಟ್ ಅದೆಲ್ಲ ಏನು ನಾನು ಮೊದಲೇ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೆ, ಏನೇನು ಬೇಕಾಗುತ್ತೆ ಅದೆಲ್ಲನೂ ತಗೊಂಡು ನಾವು
ಏನು ದೊಡ್ಡ ಆಸ್ಪತ್ರೆ ಇದೆ ಅಲ್ಲಿಗೆ ಹೋದ್ವಿ. ದೊಡ್ಡ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಏನು ಅಡ್ಮಿಷನ್ ನಮ್ಮ ಕಿರಣ್ ಡಾಕ್ಟರ್ ಏನು ಬರ್ಕೊಟ್ಟಿದ್ರು ಅದನ್ನ ತೋರಿಸಿದ್ವಿ. ಏನೂ ಮಾತಾಡಲಿಲ್ಲ ಅವರು. ಬೇರೆಯವ್ರಿಗೆಲ್ಲ ಏನೇನೋ ಹೇಳ್ತಿದ್ರು, ಅಲ್ಲಿ ಅಲ್ಲಿ ಮಾಡಿಸ್ಕೊಂಡು ಇಲ್ಲಿ ಯಾಕೆ ಬಂದಿದ್ದೀರಾ? ಯಾಕಂದ್ರೆ ಕೆಲವರು ಏನು ಮಾಡ್ತಾರೆ, ಫಸ್ಟ್ ಏನು ಮಾಡ್ತಾರೆ, ಪ್ರೈವೇಟಲ್ಲಿ ಫುಲ್ ತೋರಿಸ್ತಾರೆ, ಡೆಲಿವರಿ ಆಪ್ಷನ್ಗೆ ಯಾಕಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಆಸ್ಪತ್ರೆಗೆ ಬರ್ತಾರೆ. ಹಂಗಾಗಿ ಕೆಲವರಿಗೆ ಕ್ವಶನ್ ಮಾಡಿ ಕೇಳ್ತಾ ಇದ್ರು ಅಷ್ಟೇ. ಬಟ್ ನಮಗೆ ಅಂತ ಕೇಳಿಲ್ಲ, ಯಾಕಂದ್ರೆ ನಾನು ಅಲ್ಲೂ ಗೌರ್ಮೆಂಟಲ್ಲೇ ತೋರಿಸಿದ್ದೆ. ಸೊ ಅವ್ರು ಬರ್ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಮಾತ್ರ ನಾನು ದೊಡ್ಡ ಆಸ್ಪತ್ರೆಗೆ ಹೋಗಿದ್ದು. ಅವರು ಎಂತ ಕೇಳಿಲ್ಲ, ನಮ್ಮನ್ನು ಕ್ವಶನ್ ಏನು ಮಾಡಲಿಲ್ಲ. ಅಡ್ಮಿಷನ್ ಎಲ್ಲ ನೀಟಾಗಿ ಆಯಿತು. ಅಷ್ಟೊತ್ತಿಗೆ ನನಗೆ ಪೇನ್ ಶುರುವಾಗಿತ್ತು. ಅಡ್ಮಿಷನ್ ಆಗಿದ್ದೆ ಅರೌಂಡ್ ನೈಟ್ 12:30 ಅನ್ನಂಗೆ ಅಷ್ಟೊತ್ತಾಗಿತ್ತು. ಅಷ್ಟೊತ್ತಿಗೆ ನನಗೆ ಪೇನ್ ಶುರುವಾಗಿತ್ತು. ಲೈಟಾಗಿ ಅಂದ್ರೆ ಅಷ್ಟೊತ್ತಿಗೆ ಆಗಿತ್ತು ನನಗೆ ಪೇನ್ ಶುರುವಾಗ್ತಿತ್ತು. ಪೇನ್ ಶುರುವಾಗಿ ಆಗಿ ನೆಕ್ಸ್ಟ್ ಏನಾಯ್ತು, ವಾರ್ಡಿಗೆ ಕಳಿಸಿದ್ವಿ, ವಾರ್ಡಲ್ಲಿ ಇರಿ ಅಂತ ಹೇಳ್ಬಿಟ್ಟು. ಅದೇನಿರುತ್ತೆ ಪ್ರೆಗ್ನೆನ್ಸಿ ವಾರ್ಡ್ ಇರುತ್ತೆ, ತುಂಬ ಲೇಬರ್ಸ್ಗಳಿರ್ತಾರೆ, ಲೇಬರ್ ಪೇನ್ ಬಂದಿರೋರು ತುಂಬ ಜನ ಇರ್ತಾರೆ. ಅಲ್ಲಿತ್ತು ಸ್ಟಾರ್ಟಿಂಗ್ ಏನು ನನಗೆ ಒಂದು 3 ಗಂಟೆ ತನಕ ನನಗೆ ಅಂಥ ಪೇನ್ ಎಂತ ಇಲ್ಲ, ನಾರ್ಮಲಾಗಿ ಸಹಿಸ್ಕೊಳ್ಳೋ ಅಂಥ ಪೇನ್ ಇದೆ ಒಟ್ಟು ಸಹಿಸ್ಕೊಂತೀನಿ. ಯಾಕಂದ್ರೆ ನಾನು ಆ ಟೈಮಲ್ಲಿ ಗಾಬರಿಯಾಗಿ ಕಿರ್ಚಾಡಿದ್ರೆ ನಮ್ಮಮ್ಮ ಗಾಬರಿ ಆಗ್ಬಿಡ್ತಾರೆ ಅನ್ನೋದೊಂದು ಭಯ ನನಗೆ. ಹಂಗಾಗಿ ನಾನು ಎಷ್ಟೇ ಪೇನ್ ಬಂದ್ರು ಪೇನ್ ಇಲ್ಲ, ನೀನು ಮಲ್ಕೋ ಅಮ್ಮ, ನೀನು ಮಲ್ಕೋ, ನಾನು ನೋಡ್ಕೊಂತೀನಿ, ನಾನು ಮಲ್ಕೋ ಅಂತೇಳಿ ನಮ್ಮಮ್ಮನ ಮಲಗಿಸ್ತಿದ್ದೆ. ನೆಕ್ಸ್ಟ್ ಏನಾಯ್ತು, ಆಯಿತು ಒಂದು 5 ಗಂಟೆ, ಆ ಟೈಮ್ 5 ಗಂಟೆ 6 ಗಂಟೆ ಟೈಮಲ್ಲಿ ಮತ್ತೆ ನಮ್ಮ ಮನೆಯವ್ರು ರಿಟರ್ನ್ ಬಂದರು. ನಾನು ಅಷ್ಟೊತ್ತಿಗೆ ಕಳಿಸ್ಬಿಟ್ಟಿದ್ದೆ ನೈಟ್ ಅವ್ರನ್ನ. ಅವ್ರು ಬಂದರು, ಬೆಳಗ್ಗೆ ಬಂದಾದ್ಮೇಲೆ ನಮ್ಮ ಅಮ್ಮನ ಸ್ವಲ್ಪ ಫ್ರೆಶ್ ಅಪ್ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಕಳಿಸ್ಕೊಟ್ಟಿದ್ರು. ನಮ್ಮ ಮತ್ತೆ ನಾನು ನೋಡ್ಕೊಂತಿದ್ರು. ಆ ಟೈಮಲ್ಲಿ ಉಟ್ಬಾರ್ದು, ಈ ಕಡೆ ಬೈಲಿ ಕುಚ್ಚಿ, ಅಲ್ಲಿ ಬಂದು ಬೈಲಿ ಕುಚ್ಚಿ. ನೆಕ್ಸ್ಟ್ ಅವ್ರು ಬಂದು ನನ್ನ ನೋಡ್ಕೊಂತಿದ್ರು, ನಮ್ಮ ಅತ್ತೆಯವ್ರು ಏನಿದ್ರು ಅವ್ರು ನನ್ನ ಬಂದು ನೋಡ್ಕೊಂತ ಇದ್ರು, ನಮ್ಮ ಅಮ್ಮನ ಕಳಿಸಿ. ಆ ಟೈಮಲ್ಲಿ ಆಮೇಲೆ ನೆಕ್ಸ್ಟ್ ಏನಾಯ್ತು, ಪೇನ್ ವಿಪರೀತ ಜಾಸ್ತಿ ಆಗುತ್ತೆ. ಅದು ಯಾವ ಥರ ಅಂದರೆ ಯಾರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ರೀಸನಿಗೆ ಹೇಳ್ತೀನಿ, ನಿಮ್ಮ ಜೊತೆ ಚೆನ್ನಾಗಿರೋ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆ ಪೇನ್ ನಿಮಗೋಸ್ಕರ ಸಹಿಸ್ಕೊಂತಾಳೆ ಅವಳು. ಅದೊಂದು ರೀಸನಿಗೆ ನಮ್ಮ ಯಜಮಾನ್ರ ಮೇಲೆ ನಮ್ಗೆ ತುಂಬ ಗೌರವ ಇದೆ. ನಾನು ಪೇನ್ ಅನ್ಭವಿಸ್ತಾ ಇರಬೇಕಾದ್ರೆ ನನಗೆ ನಮ್ಮಮ್ಮ ಹೇಳಿದ್ದು, ಅವ್ರು ಹೋಗಿ ಸೈಡಲ್ಲಿ ಹೇಳ್ತಾ ಇದ್ದಾರಂತೆ. ಅದು ನಾನು ನೋಡಿಲ್ಲ, ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮೇನ್ ಮಾಡೋದೇನೆ ಒಬ್ರನ್ನಷ್ಟೇ ಲೇಡೀಸ್ನ ಬಿಡ್ತಾರೆ. ನಮ್ಮ ಹಸ್ಬೆಂಡ್ನ ನಮ್ಮ ಜೊತೆ ಬಿಡೋದೇ ಇಲ್ಲ ಅವರು ಯಾವುದೇ ಕಾರಣಕ್ಕೂ. ಅಲ್ಲಿಂದ ಕಿಟಕಿನೋ ಬಾಗಿಲಿಂದ ನೋಡ್ಬೇಕಷ್ಟೇ ನಾವುಗಳು ನಮ್ಮ ಹಸ್ಬೆಂಡ್ನ ಬಿಟ್ಟು ನಮ್ಮ ಹತ್ರ ಬಿಡೋದೇ ಇಲ್ಲ ಅವರು. ಏನಿದ್ರು ಎಲ್ಲ ಮಗು ಎಲ್ಲ ಆದ್ಮೇಲೆ ಬಿಡ್ತಾರೆ ಸ್ವಲ್ಪ ತೀರಕ್ಕೆ, ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಮ್ಮ ಜೊತೆ. ಅದೊಂದು ಮೇನ್ ರೀಸನ್ ಹರ್ಟ್ ಆಗೋದು ಗೌರ್ಮೆಂಟ್ ಹಾಸ್ಪಿಟಲ್. ಆ ಟೈಮಲ್ಲಿ ಪೀಕಲ್ಲಿ ಇತ್ತು, ಆ ಟೈಮಲ್ಲಿ ಯಾರು ಇರ್ಲಿಲ್ವಲ್ಲ ಜೊತೆಗೆ. ಅದೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರು ಅವಾಗ ಡಾಕ್ಟರ್ಗಳು ಚೆಕಪ್ ಇದು ಆ ಟೈಮಲ್ಲಿ ವಿಸಿಟಿಂಗ್ ಟೈಮ್ ಇರುತ್ತೆ ಡಾಕ್ಟರ್ಗಳಿಗೆ, ಅದೇನು ಟೈಮ್ ಇರೋದು ನೋಡ್ಬೇಕಾಗಿರುತ್ತೆ. ಹಂಗಿದ್ದಾಗ ಅವರು ತುಂಬ ಆ ಟೈಮಲ್ಲಿ ಯಾರನ್ನೂ ಬಿಡಲ್ಲ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ರೂಲ್ಸ್ ಇರೋದು ಹಂಗೆ, ಡಾಕ್ಟರ್ಗಳು ನೋಡ್ಬೇಕಾದ್ರೆ ಪೇಷಂಟ್ ಹತ್ರ ಯಾರು ಇರಬಾರ್ದು ಅಂತೇಳಿ. ಇಲ್ಲ ಪೀಕಲ್ಲಿದೆ ನನ್ನ ಪೇನು, ನನಗೆ ಹೇಳಲಿಕ್ಕೂ ಆಗಲ್ಲ. ಕೆಲವ್ರು ಹೇಳ್ತಾರಲ್ಲ, ಆ ಪ್ರೆಗ್ನೆನ್ಸಿ ಡೆಲಿವರಿ ಪೇನ್ ಇರುತ್ತೆ, ಏನಿರುತ್ತೆ ಅದು ಬೋನ್ಸ್ ಕಟ್ಟಾಗೋ ಥರ ಇರುತ್ತೆ ಪೇನ್ ಅಂತ. ಲಿಟ್ರಲಿ ನನಗೆ ಯಾರೋ ತಗೊಂಡು ನನ್ನ ಬೆನ್ನಿಗೆ ಕಲ್ಲಲ್ಲಿ ಗುದ್ದುತ್ತಾ ಇದ್ದಾರೆ ಅನ್ನೋ ಥರನೇ ಇದ್ದಿದ್ದು. ನನ್ನ ಮೂಳೆಗಳೆಲ್ಲ ಪುಡಿ ಆಗ್ತಿದೆ ಅನ್ನೋ ಥರನೇ ಇದ್ದಿದ್ದು ಆ ಪೇನು. ಅಷ್ಟು ಪೇನ್ ಇತ್ತು ನನಗೆ. ಕೆಲವ್ರಿಗೆ ಬೇಗ ಆಗೋಗುತ್ತಂತೆ, ನನಗೆ ಹೆಚ್ಚು ಕಮ್ಮಿ 12.5 hours ಪೇನ್ ಅನ್ಭವಿಸಿದ್ದೀನಿ ನಾನು ನನ್ನ ಮಗನಲ್ಲಿ. ಆಯಿತು, ಆಮೇಲೆ ಒಂದು 11:30 ಆಯಿತು. ನನ್ನ ಮೇನ್ OT ಏನಿರುತ್ತೆ ಅದು ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿ ನೆಕ್ಸ್ಟ್ ಪ್ರೊಸೆಸಿಂಗ್ ಶುರು ಮಾಡಿದ್ರು. ಅದೊತ್ತಿಗೆ ನಮ್ಮ ಮನೆಯವರೆಲ್ಲ ಕಾಯ್ತಾ ಇದ್ರು ಆಚೆ ಕಡೆ. ನನ್ನ ಕರೆಕ್ಟಾಗಿ 12:50 ನನಗೆ ಮಗು ಹುಡ್ತು. ನನ್ನ ವಾರ್ಡಲ್ಲಿ ಇದ್ದವರಿಗೆಲ್ಲ ಹೆಣ್ಮಗು. ನನಗೆ ಒಂದು ಫೀಲು ನನಗೂ ಹೆಣ್ಮಗು ಆಗುತ್ತೆ ಅಂತ. ಬಟ್ ಅಲ್ಲಿ ಆಗಿದ್ದೇ ಬೇರೆ, ನನಗೆ ಗಂಡು ಮಗು ಆಯಿತು. ಆದರೆ ನಮ್ಮ ಮನೆಯವರಿಗೆಲ್ಲ ಖುಷಿ ಇತ್ತು. ಬಟ್ ನನಗೆ ಸ್ವಲ್ಪ ನನಗೆ ಖುಷಿ ಆಗ್ತಿತ್ತು ಅಂದರೆ ಮೇ ಬಿ ಹೆಣ್ಮಗು ಆದರೆ ತುಂಬ ಆವಾಗಲೇ ಖುಷಿ ಆಗ್ಬಿಡ್ತಿತ್ತೇನೋ. ಬಟ್ ಹೌದು, ಆಮೇಲೆ ಯಾವುದಾದ್ರೂ ನಮ್ಮ ಮಗುನಲ್ವಾ ಅಂತ ಹೇಳಿ ಆಯ್ತಪ್ಪ ಮುಗೀತು ನನ್ನ ಪೇನ್ ಇಲ್ಲಿಗೆ ಅನ್ನೋ ಥರ ಆಯಿತು. ನೆಕ್ಸ್ಟ್ ಅದೇನೇನಿತ್ತು ಅದೆಲ್ಲ ಇರುತ್ತೆ, ಪ್ರೊಸೆಸಿಂಗ್ ಇರುತ್ತೆ, ಯೂನಿಕ್ ಚೆಕಪ್ ಇರುತ್ತೆ. ಮಗುಗೇನಿತ್ತು ಅದೆಲ್ಲ ಚೆಕಪ್ ಮುಗಿಸಿ, ಅದೇನಿರುತ್ತೆ ಜಾಂಡಿಸ್ ಅದೆಲ್ಲ ಚೆಕಪ್ ಎಲ್ಲ ಮುಗಿಸಿ ತಂದು ನಮ್ಮ ಹತ್ರ ಕೊಡ್ತಾರೆ. ಇನ್ನೇನು ನಮ್ಮನ್ನು ವಾರ್ಡಿಗೆ ಶಿಫ್ಟ್ ಮಾಡಬೇಕು. ಯಾರೂ ಇಲ್ಲ, ಎಲ್ಲರೂ ಒಂದೊಂದು ಕಡೆ ಕೂಡ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಅವರೇನೆ ಒಬ್ಬರು ವಾರ್ಡನ್ ಏನಿರ್ತಾರೆ ಅವರೇ ನನಗೆ ಒಂದು ಅವ್ರದ್ದು ಫೋನ್ ಕೊಟ್ಟರು. ಫೋನ್ ಮಾಡು ಅಂತ ಹೇಳಿ ಫೋನ್ ಮಾಡಿದೆ. ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರಿಗೆ ಮಗು ಕೊಟ್ಟು ನನ್ನ ಕರ್ಕೊಂಡೋಗಿ ವಾರ್ಡಿಗೆ ಹಾಕಿದ್ರು. ಆಮೇಲೆ ನಮ್ಮ ಅತ್ತೆ ನಮ್ಮಮ್ಮ ಒಬ್ಬೊಬ್ಬರೇ ಬಂದರು. ಆಮೇಲೆ ಫ್ಯಾಮಿಲಿ ಬಂದರು, ಫ್ರೆಂಡ್ಸ್ ಬಂದರು. ನೆಕ್ಸ್ಟ್ ಡೆಲಿವರಿ ಎಲ್ಲ ಆಗಿ ಒಂದು 5 ದಿನ 6 ದಿನ ಇಟ್ಕೊಂಡ್ರು ಹಾಸ್ಪಿಟಲಲ್ಲಿ. ನೆಕ್ಸ್ಟ್ ಅದಾದಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಅದು ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ದೊಡ್ಡ ಪ್ರೊಸೆಸಿಂಗ್ ಇರುತ್ತೆ. ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬೇಕು ಅಂದರೆ ವಿಡಿ ಆಗೋಗ್ಬಿಡುತ್ತೆ. ಅದೇ ಒಂದು ದಿನ ಕಳೆದೋಗಿತ್ತು. ಹೆಚ್ಚು ಕಮ್ಮಿ 5 days ಆದಮೇಲೆ ಮನೆಗೆ ಬಂದಂಗಿತ್ತು ನಂದು. ಅದಾದಮೇಲೆ ಒಂದೊಂದೇ ಪ್ರೊಸೆಸಿಂಗಲ್ಲಿ ಎಲ್ಲ ಅದೇನಿರುತ್ತೆ ಮಗು ನೋಡ್ಕೊಳ್ಳೋದು, ತಾಯಿ ನೋಡ್ಕೊಳ್ಳೋದು ಎಲ್ಲ ಒಂದೊಂದೇ ಪ್ರೊಸೆಸಿಂಗ್ ಆದಮೇಲೆ ನೆಕ್ಸ್ಟ್ 12ನೇ ದಿನ ಇತ್ತು ಅಷ್ಟೇ. 12 ದಿನ ಆಗಿತ್ತು ಮಗು ಹುಟ್ಟಿ. ಆವಾಗಲೇ ಒಂದು ಸ್ಕ್ಯಾನಿಂಗ್ ಬರ್ತಿದ್ರು ಮಗುದು. ಅದೇನಿದೆ ಹೇಳಿದ್ನಲ್ಲ 5ನೇ ಮಂತಲ್ಲಿ ಶುರುವಾಗಿದ್ದು ಒಂದು ಪ್ರಾಬ್ಲಮ್ಮು. ಆವಾಗ ಹೋಗಿ ಚೆಕಪ್ಗಿತ್ತು. ಮತ್ತೆ ಮಗು ಹುಟ್ಟಿ ಒಂದು 12 days ಆಗಲಿ ಆಮೇಲೆ ಬನ್ನಿ ಅಂತ ಹೇಳಿದ್ರು. ನೆಕ್ಸ್ಟ್ ಅದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಚೆಕಪ್ ಮಾಡಿಸಿದ್ವಿ. ಅದೇ ಒಂದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ, ನೆಕ್ಸ್ಟ್ ಬನ್ನಿ ಅಂತ 3 ಮಂತ್ಸಿಗೆ ಒನ್ಸು, 6 ಮಂತ್ಸಿಗೆ ಒನ್ಸು, 9 ಮಂತ್ಸಿಗೆ, ಮತ್ತೆ ತಿರ್ಗಾ 12 ಏನು 1 ಇಯರ್ ಫುಲ್ಲು ಅವ್ನು ಸ್ಕ್ಯಾನಿಂಗ್ ಮಾಡ್ತಾನೆ ಇದ್ವು. 3 ಮಂತ್ಸ್ ಬಿಟ್ಟು ಅದಾದಮೇಲೆ ಕರೆಕ್ಟಾಗಿ 1 year ಆಯಿತು. 1 year ಆದಮೇಲೆ ಒಂದ್ಸತಿ ಬರೋಕೆ ಹೇಳಿದ್ರು. ಅದಾದಮೇಲೆ ಹೋಗಿ ಲಾಸ್ಟ್ ಚೆಕಪ್. ಅದೇನೆ ನಮಗೆ ಖುಷಿಯಾಗಿದ್ದ ದಿನ. ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಈ ಏಜಿಗೆ ಎಷ್ಟು ಬೇಕಾಗ್ತದೆ, ಏನು ತೊಂದರೆ ತಗೊಂಬೇಡಿ, ಅವ್ನು ತುಂಬ ಆರಾಮಾಗಿದ್ದಾನೆ. ಇವಾಗೆಲ್ಲ ತಿಂದಿದ್ದೆಲ್ಲ ಫುಡ್ನು ಜೀರ್ಣ ಮಾಡ್ಕೊತಾ ಇದ್ದಾನೆ ಅಂತ ಹೇಳಿದ್ರು. ಅವತ್ತಾಗಿದ್ದ ಖುಷಿನೇ ಬೇರೆ, ಅದು ತಾಯಿ ತಂದೆಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಅದೆಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗಿಸಿ ಇವಾಗ ಅವನು 3 ವರ್ಷ, ಅವನಿಗೆ 3.5 ವರ್ಷ ಆಗಕ್ಕೆ ಬರ್ತಾ ಇದೆ ಇನ್ನೇನು. ಇಷ್ಟು ದಿನದವರೆಗೂ ಒಬ್ಬಳೇ ಸಾಕಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಪ್ರೆಗ್ನೆನ್ಸಿ ಜರ್ನಿ ಇಷ್ಟ ಆಗಿತ್ತು. ಇನ್ಫಾರ್ಮೇಟಿವ್ ವೀಡಿಯೋಸ್ನ ಕೊಡ್ತಾ ಇರ್ತೀವಿ ಇನ್ನು ನೆಕ್ಸ್ಟ್ ಬರೋ ಟೈಮಲ್ಲಿ. ಪ್ಲೀಸ್
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.